ಇ ಫಾರ್ ಎಲಿಫೆಂಟ್ ಅಲ್ಲ, ಇ ಫಾರ್ ಎಮೋಷನ್, ಇ ಫಾರ್ ಎಲಿವೇಶನ್. ಪ್ರಶಾಂತ್ ನೀಲ್ ತೆಗೆಯೋ ಥರ ಸಿನಿಮಾ ತೆಗೆಯೋದು ಕಷ್ಟ ಅಂತ ಅನಿಮಲ್ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಾಂಗ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ. ಯಾಕೆ? ಈ ವಿಡಿಯೋದಲ್ಲಿ KGF ಸಲಾರ್ ಸಿನಿಮಾದ ಬಗ್ಗೆ ಮಾತಾಡೋಣ. ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ ಬಗ್ಗೆ ಮಾತಾಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಂಡ್ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫಸ್ಟ್ ಒನ್, ಕ್ಯಾರೆಕ್ಟರ್ಸ್. ಪ್ರಶಾಂತ್ ನೀಲ್ ಬಿಲ್ಡ್ ಮಾಡೋ ಕ್ಯಾರೆಕ್ಟರ್ಸೇ ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ. KGF ಅಲ್ಲಿ ಯಶ್ ಅವರ ಪಾತ್ರ ಲಾರ್ಜರ್ ದನ್ ಲೈಫ್ ಇರುತ್ತೆ. ಯಾರಿಗೂ ಮಾಡೋಕ್ಕಾಗದಿರೋ ಕೆಲಸನ ಆ ಪಾತ್ರ ಮಾಡುತ್ತೆ. ಹೇಳೋ ಪ್ರತಿಯೊಂದು ಡೈಲಾಗಲ್ಲೂ ಒಂದು ತೂಕ ಇರುತ್ತೆ. ಮತ್ತೆ ಆ ಪಾತ್ರ ಹೆಂಗಂದ್ರೆ, ಒಂದು ಬಿಗ್ ಆಕ್ಷನ್ ಎಪಿಸೋಡ್ ನಡೆಯೋಕ್ಕೂ ಮುಂಚೆ ಕಾಮಾಗಿ ಏನು ಮಾತಾಡದೆ ಇರೋ ಥರ ಕೂಲಾಗಿರುತ್ತೆ. ಆದರೆ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ಡ್ ಆದರೆ ಮುಗೀತ್ ಕತೆ. ಪ್ರಶಾಂತ್ ನೀಲ್ ಅವರು ಮೇನ್ ಕ್ಯಾರೆಕ್ಟರ್ಸ್ನ ಇದೇ ಥರ ಬರೀತಾರೆ. ಸಲಾರ್ ಸಿನಿಮಾದಲ್ಲೂ ಕೂಡ ಪ್ರಭಾಸ್ ಅವರು ಡಬ್ಬಿಂಗ್ ಒಂದಿಂದಲೇ ಆಗಿರ್ಬೋದೇನೋ, ಯಾಕಂದರೆ ಸೈಲೆಂಟ್ ಇರ್ತಾರೆ, ಹೆಚ್ಚು ಮಾತಾಡಲ್ಲ, ಆ್ಯಕ್ಷನ್ ಜಾಸ್ತಿ. ಮೇನ್ ಕ್ಯಾರೆಕ್ಟರ್ನ ಜಾಸ್ತಿ ಮಾತಾಡದೇ ಇರೋ ಥರ ಮಾಡಿ ಸಡನ್ ಆಗಿ ಒಂದು ಪಾಯಿಂಟಲ್ಲಿ ಎಕ್ಸ್ಪ್ಲೋರ್ ಮಾಡಿ ಸೆಟಲ್ ಎಲಿವೇಶನ್ ಕೊಡ್ತಾರೆ. ಇವರು ಕ್ರಿಯೇಟ್ ಮಾಡೋ ಪಾತ್ರಗಳೇ ಹಂಗಿರ್ತವೆ. ಇದು ಕ್ಯಾರೆಕ್ಟರ್ ಬಗ್ಗೆ ಆಯಿತು. ನೆಕ್ಸ್ಟ್ ಪಾಯಿಂಟ್, ನರೇಟರ್. ಯಾವಾಗಲೂ ಕಥೆನ ಒಬ್ರು ಇನ್ನೊಬ್ರಿಗೆ ಹೇಳ್ತಾ ಇರ್ತಾರೆ. KGF ಅಲ್ಲಿ ಅನಂತ್ ನಾಗ್ ಅವರು, ಹಾಗೆ ಪ್ರಕಾಶ್ ರಾಜ್ ಅವರು. ಸಲಾರಲ್ಲಿ ಈ ಪಾತ್ರ ಶ್ರುತಿ ಹಾಸನ್ಗೆ ಕತೆ ಹೇಳದಿರ್ಬೋದು. ಹಿಂಗೆ ಯಾಕೆ ಮಾಡ್ತಾರೆ ಗೊತ್ತಾ? ಟು ಕ್ರಿಯೇಟ್ ಎಲಿವೇಶನ್. KGF ಅಲ್ಲಿ ಅನಂತ್ ನಾಗ್ ಅವರ ಡೈಲಾಗ್ ಬಂತು ಅಂದರೆ ಈ ಕಡೆ ಯಶ್ ಅವರ ಮಾಂಟೆಡ್ ಶಾರ್ಟ್ ವಿತ್ ಪ್ರಾಪರ್ ಎಲಿವೇಟೆಡ್ BGM. ಮತ್ತೆ ಸಲಾರಲ್ಲಿ ಶ್ರುತಿ ಹಾಸನ್ ಅವರ ಕ್ಯಾರೆಕ್ಟರ್ ಒಂಥರ ಆಡಿಯನ್ಸ್ ಇದ್ದಂಗೆ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಂದು ಕಾಲೇಜಲ್ಲಿ ಸೀನಿಯರ್ ಜೂನಿಯರ್ಸ್ ಇರ್ತಾರೆ. ಸೀನಿಯರ್ ಇರೋ ಟೈಮಲ್ಲಿ ಜಗಳ ಏನೋ ಆಗಿರುತ್ತೆ, ಒಂದು ಹೊಡೆದಾಟನೇ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆ ಸೀನಿಯರ್ಸು ಜೂನಿಯರ್ಸ್ಗೆ ಹೆಂಗೆ ಹೇಳ್ತಾರೆ ಅಂದರೆ ಆ ಕಥೆನ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ, ಹೆಂಗೆ ಜಗಳ ಆಗಿದ್ದು ಗೊತ್ತಾ ನೀವು ಬರೋಕಿನ ಮುಂಚೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕತೆಗೆ ಒಬ್ಬ ನರೇಟರ್ನ ಇಟ್ಕೊಂಡ್ರೆ ಆಲ್ಮೋಸ್ಟ್ ಎಲಿವೇಶನ್ ಕ್ರಿಯೇಟ್ ಆದಂಗೆ. ಇದು ಇವರ ಕತೆಗೆ, ಅದನ್ನು ತೋರಿಸೋ ರೀತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ನಂಬರ್ 3, ಸೀನ್ಸ್. ಇವರ ಸ್ಟ್ರಾಂಗ್ ಝೋನ್ ಇದೇನೋ ಅಥವಾ ವೀಕ್ ಝೋನೋ ಗೊತ್ತಿಲ್ಲ, ಬಟ್ ಯಾವಾಗಲೂ ನೀಲ್ ಅವರು ಒಂದೇ ಸೀನ್ನ ತೋರಿಸಲ್ಲ. ಎಷ್ಟು ಕಡೆ ಕತೆ ರನ್ ಮಾಡ್ತಾ ಇರ್ತಾರೆ, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ. ಹೀಗೆ ಮಾಡೋದ್ರಿಂದ ಆಡಿಯನ್ಸ್ ಫುಲ್ ಎಂಗೇಜ್ ಆಗ್ಬಿಡ್ತಾರೆ ಮೂವಿಗೆ. ನನ್ನ ಕೇಳಿದ್ರೆ ಇದು ಅವರ ಡೈರೆಕ್ಟಿಂಗ್ ಸ್ಟೈಲ್ನ ತೋರಿಸುತ್ತೆ ಅಂತ ಅನ್ಸುತ್ತೆ. ನಂಬರ್ 4, ವರ್ಲ್ಡ್ ಬಿಲ್ಡಿಂಗ್. KGF ಒಂದು ಪ್ರಪಂಚ, ಸಲಾರ್ ಒಂದು ಪ್ರಪಂಚ. ಆಡಿಯನ್ಸ್ ಪ್ರಪಂಚ ಬೇರೆನೇ ಇರುತ್ತೆ, ಬಟ್ ಅವರು ಈ ಸಿನಿಮಾ ಥಿಯೇಟ್ರಿಗೆ ಎಂಟ್ರ್ ಆದ್ಮೇಲೆ ಅವರು ನೀಲ್ ಪ್ರಪಂಚಕ್ಕೆ ಎಂಟ್ರಿ ಆಗ್ಬಿಡ್ತಾರೆ. ಇದು ಆಗಬೇಕು ಅಂದರೆ ಸಿನಿಮಾದಲ್ಲಿ ಎಸ್ಟಾಬ್ಲಿಷ್ ಆಗೋ ಸೀನ್ಗಳು, ಅಲ್ಲಿ ಇರೋ ರೂಲ್ಸ್ಗಳು ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಮತ್ತೆ ಇದು ಬೇರೆ ಪ್ರಪಂಚ ಅಂತ ನಂಬೇಕಲ್ಲ, ಅದಕ್ಕೆ ಬಡ್ಜೆಟ್ಗಳು ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಸಿನಿಮಾದ ಶೂಟಿಂಗು ಟೈಮ್ ಬೇಕಾಗುತ್ತೆ. ಯಶ್ ಅವರು ಪಾರ್ಲಿಮೆಂಟ್ಗೆ ಹೋಗ್ತಾರೆ ಗನ್ ಹಿಡ್ಕೊಂಡು, ಅಂದ್ರೂ ಕನ್ವಿನ್ಸಿಂಗ್ ಆಗೇ ಇರುತ್ತೆ ಅಂದರೆ ಅದಕ್ಕೆ ವರ್ಲ್ಡ್ ಬಿಲ್ಡಿಂಗ್ ಭಾಳ ಮ್ಯಾಟ್ರ್ ಆಗುತ್ತೆ. ನಂಬರ್ 5, ಕಾಮಿಡಿ. ಕಾಮಿಡಿಗೋಸ್ಕರ ಸಪ್ರೇಟ್ ಟ್ರ್ಯಾಕ್ನ ಬರ್ಕೊಂಡಿಲ್ಲ, ಇರೋ ಸನ್ನಿವೇಶದಿಂದಾನೇ ಕಾಮಿಡಿ ಕ್ರಿಯೇಟ್ ಮಾಡಿದ್ದಾರೆ. KGF ಅಲ್ಲಿ ಎಣ್ಣೆ ವೇಸ್ಟ್ ಮಾಡ್ತೀಯಾ ಅಂತ ಫೈಟಲ್ಲಿ ಬರುತ್ತಲ್ಲ ಅದಿರ್ಬೋದು, ಸಲಾರಲ್ಲಿ ಅವನ ಫ್ರೆಂಡ್ಗೆ ಸಾರಿರಾ ಅಂತ ಹೇಳೋದಿರ್ಬೋದು. ಚೈಲ್ಡ್ಹುಡ್. ಸಿನಿಮಾದ ಮೇನ್ ಕ್ಯಾರೆಕ್ಟರ್ ಚೈಲ್ಡ್ಹುಡ್ ಹೆಂಗಿರುತ್ತೆ ಅನ್ನೋದನ್ನ ಪ್ರಾಪರ್ ಆಗಿ ತೋರಿಸಿರ್ತಾರೆ. ಯಾಕಪ್ಪ ಅಂದ್ರೆ ನೋಡೋ ಆಡಿಯನ್ಸು ಒಂದು ಜರ್ನಿನ ಅಲ್ಲಿಂದ ನೋಡ್ಕೊಂಡು ಬಂದ್ರೆ ಕನೆಕ್ಟ್ ಆಗ್ತಾರೆ. ಹಾಗಾಗಿ ಚೈಲ್ಡ್ಹುಡ್ ಸೀನ್ಸ್ ಇದ್ದೇ ಇರ್ತವೆ. ನಂಬರ್ 7, ಪಾತ್ರಗಳು. ಸಿನಿಮಾದಲ್ಲಿ ಸಣ್ಣ ಹುಡುಗರ ಸೀನ್ನ ಇಟ್ಟಿರ್ತಾರೆ, ಯಾಕಂದ್ರೆ ಅವರಿಂದ ಕೆಲವೊಂದು ಒಳ್ಳೆ ಮೂಮೆಂಟ್ಗಳು ಕ್ರಿಯೇಟ್ ಆಗ್ತವೆ. ಫಾರ್ ಎಕ್ಸಾಂಪಲ್, ನಿನ್ನ ನೋಡಿದ್ರೆ ಎಲ್ಲ ಸಿನಿಮಾದಲ್ಲೂ ಇರ್ತಾರಲ್ಲ ಆ ಥರ ಅನ್ಸುತ್ತೆ. ಹೀರೋ ಅಂದ್ರೆ ಇಲ್ಲ ವಿಲನ್ ಅಂತಾರೆ. ಹೀಗೆ ಸಾಕಷ್ಟಿವೆ. KGF 2 ಅಲ್ಲಿ ನಮ್ಮೂರಲ್ಲಿ ಇವನ್ಗೆ ಬೇರೆ ಏನೋ ಅಂತೀವಿ ಅಂತಾರೆ. ಒಳ್ಳೆ ಸೆಟಲ್ ಎಲಿವೇಶನ್ ಅಲ್ವಾ? ಇನ್ನು ಸಲಾರ್ ಸಿನಿಮಾದ ಫಸ್ಟ್ ಫೈಟ್ ಏನು ಬರುತ್ತೋ ಆಗ ಪ್ರಭಾಸ್ ಅವರು ಬರುವಾಗ ಸೆಲ್ಯೂಟ್ ಹೊಡಿತಾರೆ. ಇನಿಷಿಯಲಿ ಆ ಹುಡುಗರು ಏನೋ ಅನ್ಕೋತಾರೆ, ಇನ್ನೇನೋ ಆಗುತ್ತೆ. ನಂಬರ್ 8, ಸೆಟಪ್ ಆ್ಯಂಡ್ ಪೇ ಆಫ್. ಈ ಎರಡೂ ಸಿನಿಮಾದಲ್ಲೂ ಯಾವ ಸೀನ್ ಕೂಡ ಸುಮ್ಮನೆ ಹಾಗೆ ಬರಲ್ಲ. ಫಾರ್ ಎಕ್ಸಾಂಪಲ್, ಸಲಾರ್ ಸಿನಿಮಾದಲ್ಲಿ ಆ ಹುಡುಗ ಹೋಗಿ ಕರ್ಕೊಂಡು ಬರ್ತಾನಲ್ಲ, ಕಾಟೇರಮ್ಮ ಫೈಟ್ ಸೀನ್ ಆಗೋಕ್ಕೂ ಮುಂಚೆ ಪ್ರಭಾಸ್ ಹೋಗಿ ಅಲ್ಲಿ ನಿಂತ್ಕೊಳ್ಳೋದು, ಆ ಹುಡುಗ ಹೋಗಿ ಕರೆಯೋದು ಆಲ್ರೆಡಿ ಒಂದ್ಸಲ ತೋರಿಸಿರ್ತಾರೆ. ಸೊ ಆಡಿಯನ್ಸ್ ತಲೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಆ ಲೊಕೇಶನ್ ಮತ್ತೆ ಆ ಸೆಟಪ್. ಆಗ ಇನ್ನೊಂದ್ಸಲ ಕರೆಯೋಕೆ ಹೋದಾಗ ಅಲ್ಲಿ ಇನ್ನೇನೋ ಆಗುತ್ತೆ, ಬಟ್ ಒಳ್ಳೆ ಪೇ ಆಫ್ ಇರುತ್ತೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರ ತುಂಬಾ ಸೀನ್ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ನಂಬರ್ 9, ಓಪನಿಂಗ್ ಸೀನ್. ಸಿನಿಮಾ ಸ್ಟಾರ್ಟಿಂಗ್ ಸೀನಲ್ಲೇ ಒಂದು ಪ್ರಾಪರ್ ಎಲಿವೇಶನ್ ಸೀನ್ ಬಿದ್ರೆ ಸಿನಿಮಾ ಸ್ಟಾರ್ಟ್ ಪಾಯಿಂಟ್ ಒಂದೊಳ್ಳೆ ಹೈಪ್ ಇಂದ ಸ್ಟಾರ್ಟ್ ಆದಂಗೆ ಇರುತ್ತೆ. ಅದನ್ನ ಇವರು ಎಲ್ಲಾ ಸಿನಿಮಾದಲ್ಲೂ ಮಾಡಿದ್ದಾರೆ. ಅಂಡ್ ದ ಲಾಸ್ಟ್ ಒನ್, ಕ್ಲೈಮ್ಯಾಕ್ಸ್ ಟ್ವಿಸ್ಟ್. ಸಲಾರ್ ಸಿನಿಮಾದಲ್ಲಿ ಪ್ರಭಾಸ್ ಶೌರ್ಯಾಂಗ ಅಂತ ಗೊತ್ತಾಗೋದು ಒಳ್ಳೆ ಟ್ವಿಸ್ಟ್, ಬಟ್ ಈ ಕ್ಯಾರೆಕ್ಟರ್ ಇಂದ ಇದೆಲ್ಲ ಆಗಿದೆ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತಾರೆ. ಸೇಮ್ ಅದೇ ತರ KGF 2 ಅಲ್ಲೂ ಅಚ್ಯುತ್ ಅವರ ಕ್ಯಾರೆಕ್ಟರ್ ಇದಕ್ಕೆಲ್ಲ ಕಾರಣ ಅಂತ ಕ್ಲೈಮ್ಯಾಕ್ಸ್ ಅಲ್ಲೇ ಹೇಳ್ತಾರೆ. ಸೊ ಹೀಗೆ ನೋಡ್ತಾ ಹೋದ್ರೆ ಅವರ ಎರಡೂ ಸಿನಿಮಾದಲ್ಲೂ ಒಂದು ಸ್ಟೈಲ್ನ ಮೇಂಟೈನ್ ಮಾಡಿ ಆಡಿಯನ್ಸ್ಗೆ ಬೇಕಾಗಿರೋ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ನಮಗೆ ಉಗ್ರಂ ಕನೆಕ್ಟ್ ಆಗಿದ್ರಿಂದ ಸಲಾರ್ ಸಿನಿಮಾ ಅಷ್ಟು ಕನೆಕ್ಟ್ ಆಗಲಿಲ್ಲ, ಬಟ್ ಸಲಾರ್ ಸಿನಿಮಾ OTTಗೆ ಬಂದ್ಮೇಲೆ ಹೆಚ್ಚಾಗಿ ಸದ್ದು ಮಾಡಿದೆ.
ನೀಲ್ ಅವರು ಬೇರೆ ಸಲಾರ್ 2 ಸಿನಿಮಾ ಬಗ್ಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ, ನೋಡ್ಬೇಕು ಏನಾಗುತ್ತೆ ಅಂತ. I decided to make Salar 2 into one of my best movies. And the writing that I put into Salar 2 has been probably one of my best works. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ಕಂಟೆಂಟ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರಿಂದ ನಮಗೆ ತುಂಬ ಜನಕ್ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.